ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ವಿಭಿನ್ನವಾಗಿರುವಂತಹ, ರುಚಿಕರವಾಗಿರುವಂತಹ, ಆರೋಗ್ಯಕರವಾಗಿರುವಂತಹ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನಾನು. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಕೂಡಲೇ ಸಿಗುತ್ತೆ. ನೋಡಿ, ಇಲ್ಲಿ ಮೊದಲು ನಾನು ಇದಕ್ಕೆ ಅರ್ಧ ಕಪ್ ಗೋಧಿ ಹುಡಿ ಹಾಕ್ತಾ ಇದ್ದೀನಿ. ಗೋಧಿ ಹುಡಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ನಾನಿಲ್ಲಿ ಉಪ್ಪಿನ ನೀರು ಹಾಕ್ತಾ ಇರೋದು. ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸಿ. ಚಪಾತಿ ಹಿಟ್ಟಿದೆಯಲ್ಲ ಅದೇ ರೀತಿ ರೆಡಿ ಮಾಡಬೇಕು. ನೋಡಿ, ಈ ರೀತಿ ಸಾಫ್ಟ್ ಆಗಿದೆ. ಒಂದು 30 ನಿಮಿಷ ಟೈಮ್ ಇದ್ರೆ ರೆಸ್ಟ್ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಇದಕ್ಕೊಂದು ಫಿಲ್ಲಿಂಗ್ಸ್ ರೆಡಿ ಮಾಡಬೇಕು. 3/4 ಕಪ್ ಹುಡಿ ಮಾಡಿಟ್ಟಂತಹ ಬೆಲ್ಲ, ಅದಕ್ಕೆ 1 ಕಪ್ ತೆಂಗಿನ ತುರಿ, 1/4 ಟೀ ಸ್ಪೂನ್ ನಷ್ಟು ಏಲಕ್ಕಿ ಹುಡಿ ಕೂಡ ಹಾಕ್ಬಿಟ್ಟು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇದನ್ನ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ನಾನು ಸ್ವೀಟ್ ಆಗಿರುವಂತ ಒಂದು ಫಿಲ್ಲಿಂಗ್ಸ್ ರೆಡಿ ಮಾಡ್ತಾ ಇರೋದು, ಸಿಹಿ ಆಗಿರುವಂತದ್ದು. ನೋಡಿ, ಈ ರೀತಿ ಇದೆ, ಸಾಕು. ಇದನ್ನ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ, ಸೈಡ್ ಅಲ್ಲಿ ಇಟ್ಕೊಳ್ಳಿ. ನಮ್ಮ ಹಿಟ್ಟು ಕೂಡ ಸಾಫ್ಟ್ ಆಗಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಇನ್ನು ಇದನ್ನ ಸಣ್ಣ ಸಣ್ಣ ಉಂಡೆ ಈ ರೀತಿ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ಕಪ್ಪಲ್ಲೇ ಮಾಡ್ತಾ ಇರೋದು, ಸ್ವಲ್ಪ ಪ್ರಮಾಣದಲ್ಲಿ. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಾಡಬಹುದು. ಇನ್ನು ಇದನ್ನ ತೆಳುವಾಗಿ ಲಟ್ಟಿಸ್ಬೇಕು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ. ಅವಾಗ ದಪ್ಪ ಇದ್ರೆ ಇದು ಅಷ್ಟು ತಿನ್ನೋದಿಕ್ಕೆ ಚೆನ್ನಾಗಿರಲ್ಲ. ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ರುಚಿಕರವಾಗಿ ಸಿಗುತ್ತೆ ನಮಗೆ. ನೋಡಿ, ಈ ರೀತಿ ಮಾಡಿದ್ದೀನಿ. ಇನ್ನು ಇದಕ್ಕೆ ಕರೆಕ್ಟ್ ರೌಂಡ್ ಶೇಪ್ ಸಿಗೋದಕ್ಕೋಸ್ಕರ ಈ ರೀತಿ ಒಂದು ಬೌಲ್ ಉಪಯೋಗಿಸಿ ನಾನು ಈ ರೀತಿ ಶೇಪ್ ಮಾಡ್ತಾ ಇದ್ದೀನಿ. ಎಲ್ಲ ಕೂಡ ಇದೇ ರೀತಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಹಿಟ್ಟಲ್ಲಿ. ನೋಡಿ, ಈ ರೀತಿ ಬರುತ್ತೆ. ನೋಡಿ, ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಆಗಿದೆ. ಇವಾಗ ಈ ರೀತಿ ಇದೆ ನೋಡಿ, ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ. ರೌಂಡ್ ಶೇಪಿಗೆ ನಮಗೆ ಸಿಕ್ಕಿದೆ. ಈ ರೀತಿ ಇದೆ. ಇನ್ನು ನೋಡಿ, ನಾನು ಈ ರೀತಿ ಅಚ್ಚು ಉಪಯೋಗಿಸ್ತಾ ಇದ್ದೀನಿ. ಇದು ಶೇಪಿಗೋಸ್ಕರ ಮಾತ್ರ ಉಪಯೋಗಿಸ್ತಾ ಇರೋದು. ನಿಮಗೆ ಇದು ಬೇಕು ಅಂತಾನೆ ಇಲ್ಲ, ಇದ್ರೆ ಮಾತ್ರ ಉಪಯೋಗಿಸ್ಕೊಳ್ಳಿ. ನೋಡಿ, ಇದ್ರೊಳಗಡೆ ಫಿಲ್ಲಿಂಗ್ಸ್ ಹಾಕ್ತಾ ಇದ್ದೀನಿ, ನಮ್ಮ ಬೆಲ್ಲ ಮತ್ತು ತೆಂಗಿನ ತುರಿಯ ಫಿಲ್ಲಿಂಗ್ಸ್. ನೋಡಿ, ನಾನು ಇದನ್ನ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಅವಾಗ ಒಂದು ಆ ಹೂವಿನ ತರ ಶೇಪ್ ಸಿಗುತ್ತೆ. ಇಲ್ಲಾಂದ್ರೆ ನಮಗೆ ಅದನ್ನೇ ಫೋಲ್ಡ್ ಮಾಡಿಬಿಟ್ಟು ಒಂದು ಫೋರ್ಕಲ್ಲಿ ಈ ರೀತಿ ಸೈಡ್ ನಲ್ಲಿ ಮಾಡಿದ್ರು ಸಿಗುತ್ತೆ, ನಮಗೆ ತೊಂದರೆ ಏನಿಲ್ಲ. ನಮಗೆ ನೋಡಿ ಈ ರೀತಿ ಸಿಕ್ಕಿದೆ. ಎಲ್ಲ ಕೂಡ ರೆಡಿ ಮಾಡ್ತೀನಿ. ಇನ್ನು ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಅದರ ಮೇಲ್ಗಡೆ ಒಂದು ತೂತಿರುವಂತಹ ಪಾತ್ರೆ ಇಟ್ಕೊಳ್ಳಿ. ನೋಡಿ, ನಾವು ರೆಡಿ ಮಾಡಿಟ್ಟಂತ ಈ ಏನು ಕಡುಬು ಇದೆಯಲ್ಲ ಅದನ್ನ ಇದ್ರಲ್ಲಿ ಈ ರೀತಿ ಇಡ್ತಾ ಇದ್ದೀನಿ. ಗೋಧಿ ಹುಡಿಯಲ್ಲಿ ಮಾಡಿರುವಂತಹ ಆರೋಗ್ಯಕರವಾಗಿರುವಂತಹ ಒಂದು ಕಡುಬು. ನೋಡಿ, ಅದನ್ನ ಈ ರೀತಿ ಆವಿಯಲ್ಲಿ ಬೇಯಿಸ್ತಾ ಇದ್ದೀನಿ. ಒಂದು ಹೈ ಫ್ಲೇಮಲ್ಲಿ ಒಂದು 15 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, 15 ನಿಮಿಷ ಆಗಿದೆ, ರೆಡಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ನಿಮಗೆ ಬಿಸಿ ಬಿಸಿ ಹಾಗೆ ಬೇಕಿದ್ರು ತಿನ್ಬಹುದು. ಒಳ್ಳೆ ಸಾಫ್ಟ್ ಆಗಿರುತ್ತೆ. ಅದಕ್ಕೆ ನಾನು ಹೇಳಿದ್ದು ತೆಳುವಾಗಿ ಮಾಡಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ದಪ್ಪ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಈ ರೀತಿ ಇದೆ, ಬಿಸಿ ಬಿಸಿಯಾಗಿ ನಿಮಗೆ ತಿನ್ಬಹುದು. ಇಲ್ಲ ನಿಮಗೆ ಇದಕ್ಕಿಂತಲೂ ಸ್ವಲ್ಪ ರುಚಿಕರವಾಗಿ ಬೇಕು ಅಂತ ಇದ್ರೆ ನಾನು ನೆಕ್ಸ್ಟ್ ಮಾಡುವಂತ ಸ್ಟೆಪ್ ಫಾಲೋ ಮಾಡಿ. ಒಂದು ಸ್ಟವ್ ಆನ್ ಮಾಡಿಬಿಟ್ಟು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ರೀತಿ ಫುಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಜಾಸ್ತಿ ಬೇಡ, ಸ್ವಲ್ಪ ತುಪ್ಪ ಸಾಕು. ನೋಡಿ, ಫುಲ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಂತ ಕಡುಬು ಇದೆಯಲ್ಲ ಅದನ್ನ ಇದ್ರಲ್ಲಿ ಹಾಕ್ಬಿಟ್ಟು ರೋಸ್ಟ್ ಮಾಡಬೇಕು. ಅವಾಗ ನಮಗೆ ಒಳ್ಳೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿರುವಂತಹ ಕಡುಬು ಸಿಗುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡದೆ ಹೆಲ್ದಿ ಆಗಿರುವಂತಹ, ಕ್ರಿಸ್ಪಿ ಆಗಿರುವಂತಹ, ಗರಿ ಗರಿಯಾಗಿರುವಂತಹ ಕಡುಬು ಸಿಗುತ್ತೆ. ನೋಡಿ, ಎರಡು ಬದಿ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ರೋಸ್ಟ್ ಮಾಡಬೇಕು. ನೋಡಿ, ಇವಾಗ ಕ್ರಿಸ್ಪಿಯಾಗಿ ಬರುತ್ತೆ, ಗರಿ ಗರಿಯಾಗಿ ಬರುತ್ತೆ, ಸೂಪರ್ ಆಗಿರುತ್ತೆ ಇದು. ಇಲ್ಲಿ ನಿಮಗೆ ಒಳಗಡೆ ಫಿಲ್ಲಿಂಗ್ಸ್ ಸ್ವೀಟ್ ಇಷ್ಟ ಇಲ್ಲ, ಸಿಹಿ ಇಷ್ಟ ಇಲ್ಲದವರಾಗಿದ್ರೆ ನಮಗೆ ಖಾರ ಸ್ಪೈಸಿಯಾಗಿ ಮಸಾಲ ಮಾಡಿ ಒಳಗಡೆ ತುಂಬಿಸಬಹುದು. ನೋಡಿ, ಈ ರೀತಿ ಇರುತ್ತೆ, ಸಾಕು. ಇದನ್ನ ತೆಗಿತಾ ಇದ್ದೀನಿ. ನೋಡಿ, ಎಲ್ಲ ಕೂಡ ರೆಡಿ ಆಗಿದೆ. ಅಂದ್ರೆ ಗರಿ ಗರಿಯಾಗಿರುವ ಕಡುಬು ಬೇಕಂದ್ರೆ ನೋಡಿ ಈ ರೀತಿ ಮಾಡ್ಕೊಳ್ಳಿ. ಅಂದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡದೆ ಈ ರೀತಿ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಸಾಫ್ಟ್ ಆಗಿರುವಂತಹ ಕಡುಬು ಬೇಕಿದ್ರೆ ಈ ರೀತಿ ನಿಮಗೆ ತಿನ್ಬಹುದು. 2 ಟೈಪ್ ಇಂದು ಕೂಡ ಇಲ್ಲಿ ರೆಡಿ ಆಗಿದೆ. ಒಳಗಡೆ ನೋಡಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ತುಂಬಾನೇ ಹೆಲ್ದಿ ಆಗಿರುವಂತಹ ಒಂದು ರೆಸಿಪಿ ಇದು. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ತುಂಬಾ ರುಚಿಕರವಾಗಿರುತ್ತೆ. ತೆಳುವಾಗಿ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.